ಎಲ್ರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಕಂಪ್ಲೇಂಟ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ನಾಳೆ ಶನಿವಾರ ಷಷ್ಠಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಕಟ್ ಮಾಡಿ, ಮತ್ತು ಅವರೆಕಾಯಿ ಎಲ್ಲ ತೆಗರಿಕಾಯಿ ಎಲ್ಲ ಸುಲಿಟ್ಕೊಂಡು ನಾನು ಸುಲಿತಾ ಇದ್ದೀನಿ. ಇವಾಗಲೇ ಸುಲಿಟ್ಕೊಬಿಟ್ಟು ನಾಳೆ ಹಬ್ಬ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಯಾವ ಥರ ಹಬ್ಬ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ಇವತ್ತು ಬೆಳಗಿಂದ ಎದ್ದು ತಿಂಡಿ ಮಾಡಿ, ಅಡುಗೆ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ ಇವಾಗ ತೆಗರಿಕಾಯಿ ಸುಲಿತಾ ಇದ್ದೀನಿ. ನಿಮ್ಮ ಕಡೆಯಿಂದ ಸೃಷ್ಟಿ ಹಬ್ಬ ಮಾಡ್ತೀರಾ? ಯಾವ ಥರ ಮಾಡ್ತೀರಾ ಅಂತ ಹೇಳಿ ನನಗೂ. ನಮ್ಮ ಕಡೆ ಸೃಷ್ಟಿ ಹಬ್ಬ ಅಂದರೆ ಎಲ್ಲ ತರಕಾರಿನೂ ತಂದು ಎಲ್ಲರ ಮನೆಗೂ ಸ್ವಲ್ಪ ಹಂಚ್ಬಿಟ್ವಿ ನಾವು. ನಮ್ಮ ಕಡೆ ಹಾಸನ ಸೈಡು ತರಕಾರಿ ಎಲ್ಲ ಹಂಚ್ಬಿಟ್ಟು ನಾವು ಪ್ರತಿಯೊಂದು ಎಲ್ಲ ತರಕಾರಿನೂ ಹಾಕಿ ಸಾಂಬಾರು ಮಾಡಿ ಮತ್ತು ಕಿಚಡಿ ಮಾಡಬೇಕು. ಕಿಚಡಿ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನೆಲದಲ್ಲಿ ಊಟ ಮಾಡ್ತೀವಿ. ನಾಳೆ ಸುಬ್ರಹ್ಮಣ್ಯನ ತೇರು. ಷಷ್ಠಿ ಹಬ್ಬ ಅಂದರೆ ಸುಬ್ರಹ್ಮಣ್ಯನ ತೇರಿರುತ್ತೆ. ಸುಬ್ರಹ್ಮಣ್ಯದಲ್ಲಿ ಜಾತ್ರೆ ಥರ ಇರುತ್ತೆ. ಅದಕ್ಕೆ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ನೆಲದಲ್ಲಿ ಊಟ ಮಾಡಿದರೆ ಒಳ್ಳೆಯದಾಗುತ್ತೆ ಅಂದ್ಕೊಂಡಂಗೆ ಆಗುತ್ತೆ ಅಂತ ಅವಾಗಿಂದನೂ ನಾವೆಲ್ಲರೂ ಅಂದ್ಕೊಂಡು ವರ್ಷ ನೆಲದಲ್ಲಿ ಊಟ ಮಾಡೋದು. ಅದಕ್ಕೆ ಅವ್ರು ತೆಗರಿಕಾಯೆಲ್ಲ ಬಿಡಿಸಿಡೋಣ ಅಂತ ಬಿಡಿಸಿಡ್ತಾ ಇದ್ದೀವಿ. ಬನ್ನಿ, ಓಕೆ. ನಾನು ನಿಮ್ಗೆ ಯಾವ ಥರ ಹಬ್ಬ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವತ್ತೆಲ್ಲ ಬಿಡಿಸ್ಬಿಟ್ಟು ಇಟ್ಕೊತೀನಿ. ನಾಳೆ ಹಬ್ಬ ಇದೆ, ಅದಕ್ಕೆ ನೀವು ಬನ್ನಿ ತೆಗರಿಕಾಯಿ ಬಿಡಿಸೋಣ. ಏನಪ್ಪ ಬಿಡ್ಸೋಕೆ ಬರುತ್ತಾ? ಎಲ್ಲ ಚೊಟ್ಟ ಇದ್ದಾವೆ ಮಕ್ಕಳೇ. ಬೇಗ ಬಿಡ್ಸೋಣ. ಅಮ್ಮಗೆ ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾಡೋ ಟೈಮಲ್ಲಿ ಎಲ್ಲೋ ಹೋಗ್ತೀರಾ ಗೊತ್ತಿಲ್ಲ, ಇವಾಗ ಮಾತ್ರ ಹೆಲ್ಪ್ ಮಾಡ್ತೀರಾ? ವೆರಿ ಗುಡ್ ಮಕ್ಕಳೇ, ಅಮ್ಮಗೆ ಹೆಲ್ಪ್ ಮಾಡಿ. ಬಾಯಲ್ಲಿ ಕಚ್ಬಾರ್ದು, ಹಿಂಗೆ ಒಂದೊಂದೇ ಕಾಲು ಬಿಡಿಸ್ಬೇಕು. ಓಕೆನಾ? ಓಕೆ, ಬಿಡಿಸ್ಕೊಡಪ್ಪ ಮಮ್ಮಗೆ, ನನಗೂ ಹೆಲ್ಪ್ ಆಗುತ್ತೆ. ನೋಡಿ, ಹಿಂಗೆ ಎರಡು ಕಾಳು ತೆಗಿಬಾರ್ದು, ಫುಲ್ ನೀಟಾಗಿ ಬಿಡಿಸ್ಕೊಬೇಕು. ಓಕೆನಾ? ನೋಡಿ, ಇದ್ರಲ್ಲಿ 4 ಕಾಳು ಹಂಗೆ ಬಿಟ್ಟಿದೆ. ಇದ್ರಲ್ಲಿ ಕಾಳೆ ಎಲ್ಲ ಫುಲ್ ಚೊಟ್ಟಿದ್ದಾವೆ. ಅದ್ರಲ್ಲಿ 4 ಕಾಳು ಬಿಟ್ಟರೆ ವೇಸ್ಟ್ ಆಗಲ್ವಾ? ಓಕೆನಾ? ಬೇಗ ಬಿಡಿಸ್ಕೊಂಡು ಕಾಳೆಲ್ಲ ಬಿಡಿಸ್ಕೊತೀನಿ. ಕಾಳೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ತರಕಾರಿ ಇದೆ, ಆದರೆ ಏನೇನು ತರಕಾರಿ ಇಲ್ಲ ನೋಡಿ ತೊಗೊಬರ್ಬೇಕು ಇವತ್ತು ಸಂಜೆ. ಅಂದರೆ ನಾವೆಲ್ಲ ತರಕಾರಿನೂ ಹಾಕ್ಬೇಕು, ಒಂದು ತರಕಾರಿನೂ ಮಿಸ್ ಮಾಡೋಂಗಿಲ್ಲ ಸಾಂಬಾರಿಗೆ. ಬಟ್ ಯಾವ್ಯಾವ ತರಕಾರಿ ಸಿಗುತ್ತೆ ಸಂಜೆ ಅಂತ ನೋಡ್ತೀನಿ. ಮನೇಲಿ ಬೀನ್ಸ್ ಇದೆ, ಮುಳುಗಾಯಿ ಇದೆ, ಆಮೇಲೆ ತೆಗರಿಕಾಯಿ ಐತೆ, ಆಮೇಲೆ ಸ್ವಲ್ಪ ಸೊಪ್ಪು ತರಬೇಕು, ಆಮೇಲೆ ಟೊಮೊಟೊ ಇದೆ, ಇನ್ನು ಗೆಡ್ಡೆಕೋಸು ಐತೆ. ಇನ್ನು ಮಿಕ್ಕಿದೇನೇನಿಲ್ಲ ಅಂತ ಇವತ್ತು ಸಂಜೆ ಬಂದು ಅದನ್ನು ಕಟ್ ಮಾಡಿ ಇಟ್ಕೊಬಿಟ್ರೆ ನಾಳೆ ಸಾಂಬಾರಿಗೆ ಪಲ್ಯಕ್ಕೆ ಕರೆಕ್ಟ್ ಆಗುತ್ತೆ. ತಿಂದು ಇವಳಿಗೆ ಸ್ವಲ್ಪ ಏನಾದ್ರು ತಿಂಡಿ ಮಾಡಿಕೊಟ್ಟು ಬೇಗ ಮನೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಿ ಪೂಜೆ ಮಾಡಿಬಿಡ್ಬೋದು ಮಧ್ಯಾಹ್ನದೊಳಗಡೆ. ಓಕೆ ಫ್ರೆಂಡ್ಸ್, ಕಾಳೆಲ್ಲ ಸುಲಿದಾದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ಬ್ಲಾಗ್ಗೆ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಯಾಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂತ ಅಂದರೆ ಫುಲ್ ನನಗೆ ಹುಷಾರಿಲ್ಲ, ಜ್ವರ, ಬಾಡಿ ಪೇನು, ಫುಲ್ ಸುಸ್ತು. ಸೊ ಹಂಗಾಗಿ ನೆನ್ನೆ ಕಾಳೊಂದು ಇಟ್ಟೆ ಅಷ್ಟೇ. ಬಟ್ ತರಕಾರಿ ಏನೂ ಕಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ಲೇಟಾಗಿ ಎದ್ದಿದ್ದೀನಿ. ಎದ್ಬಿಟ್ಟು ಏನು ತಿಂಡಿ ಮಾಡೋದಪ್ಪ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಮ್ಯಾಗಿ ಮಾಡ್ತಾಯಿದ್ದೀನಿ. ನೋಡಿ, ಮನೆಯೆಲ್ಲ ಹೆಂಗಾಗಿದೆ. ನಾನು ಆಲ್ಮೋಸ್ಟ್ ನೈಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದರೆ ಡಿಸಪಾಯಿಂಟ್ ಆಗಬಾರ್ದು ಅಂತ. ಸೊ ಹಂಗಾಗಿ ಇವತ್ತು ನಾನು ಏನೂ ಕ್ಲೀನ್ ಮಾಡಿಲ್ಲ. ರಾತ್ರಿ ರೊಟ್ಟಿ ಹಾಕೊಂಡು ತಿಂದ್ವಿ, ಎಲ್ಲ ಹಂಗಂಗೆ ಇಟ್ಟಿದ್ದೀನಿ. ತೋರಿಸ್ತೀನಿ ರೀ ಯಾವ ಥರ ಹಂಗಿದೆ ಅಂತ. ಮಾತಾಡೋಕೆ ಹೋದ್ರೇ ಸುಸ್ತು ಅವಸ್ಥೆ. ನೋಡಿ ಅಡುಗೆ ಮಾಡೋದು ಯಾವ ಥರ ಆಗಿದೆ ಅಂತ. ಎಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ. ಮನೆದು ನೋಡಿ ಎಲ್ಲ ಅಲ್ಲಲ್ಲೇ ಹಂಗಂಗೆ ಬಿದ್ದೈತಲ್ಲ. ಇವತ್ತು ಹಬ್ಬ ಬೇರೆ ಕ್ಲೀನ್ ಮಾಡ್ಕೋಬೇಕು. ಅಯ್ಯಪ್ಪ, ತಿಂಡಿ ತಿಂದೊಂದು ಮಾತ್ರೆ ಕುಡಿದು ಕ್ಲೀನ್ ಮಾಡ್ಕೊತೀನಿ. ಮ್ಯಾಗಿನೂ ರೆಡಿ ಆಯ್ತೈತೆ. ಇವತ್ತು ನಂಗೆ ತಿಂಡಿ ಮಾಡೋಕ್ಕಾಗಲಿಲ್ಲ, ಲೇಟಾಗಿ ಎದ್ಬಿಟ್ಟೆ. ಸೊ ಹಂಗಾಗಿ ಮ್ಯಾಗಿ ಮಾಡ್ಕೊಂಡು ತಿಂದ್ಬಿಟ್ಟು ಹಬ್ಬ ಮಾಡಬೇಕು ಇವತ್ತು. ನೋಡಿ, ಮ್ಯಾಗಿ ರೆಡಿ. ಇವಾಗ ತಿನ್ನಬೇಕು. ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ. ಇಲ್ಲೊಂದು ಸ್ವಲ್ಪ ಇದೆ, ನಾನು ಹಾಕ್ಕೋಬೇಕು. ಮ್ಯಾಗಿ ತಿಂದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇನ್ನು ತರಕಾರಿ ಎಲ್ಲ ಕಟ್ ಮಾಡಬೇಕು. ಅಂಗಡಿಗೆ ಹೋಗಿದ್ಮೇಲೆ ನನಗೆ ಕೊತ್ತಂಬರಿ ತಗೊಬಂದೆ ಮ್ಯಾಗಿ ಜೊತೆ. ನೆನ್ನೆ ಕಟ್ ಮಾಡಿ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಬೇಕಿತ್ತು, ಬಟ್ ಆಗಲಿಲ್ಲ. ಬಟ್ ಓಕೆ, ಲೇಟಾಗೆ ಮಾಡ್ತೀನಿ. ಫಸ್ಟು ಮ್ಯಾಗಿ ತಿನ್ನೋಣ ಬನ್ನಿ.
ಒಲೆ ಹೇಗಾಗಿದೆ, ಇನ್ನೂ ಕ್ಲೀನ್ ಮಾಡಿಲ್ಲ ಏನು ಅನ್ಕೋಬೇಡಿ. ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಥರ ಇತ್ತು ತಂದಿನ್ನು 4 ಡೇಸು ಆಗಿಲ್ಲ. ಆದಮೇಲೆ ತೋರಿಸೋಣ ಅಂತ. ಹೆಂಗಾಗಿದೆ ಅಂದರೆ ಇದನ್ನೇ ನೋಡಿ ಫುಲ್ ಎಲ್ಲ ಹೋಗಿದೆ. ಇನ್ನೊಂದು ತಿಂಗಳು ಯೂಸ್ ಮಾಡಿದರೆ ಫುಲ್ ಇದೆಲ್ಲ ಮುರ್ಕೊಂಡು ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ. ನೋಡಿ ಆ ವಿಡಿಯೋ ಹಾಕ್ತೀನಿ ನೋಡಿ. ಸ್ಟಾರ್ಟಿಂಗ್ ತಂದಾಗ ಯಾವ ಥರ ಇತ್ತು ಒಲೆ, ಇವಾಗ ಇದೇನಾಗಿದೆ ಅಂದರೆ ಇದೆ ಇಲ್ಲೆಲ್ಲ ಸ್ವಲ್ಪ ಇದೆ ಉರಿಯುತ್ತೆ ನೋಡಿ. ಮಸಿನ ಇದು ನೋಡಿ, ಇಷ್ಟು ನನ್ನ ಮಗಳು ಡಿಸ್ಟರ್ಬೆನ್ಸ್. ಇದು ಊದು 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 ಅಂತ ಬಬಲ್ಸ ನೋಡಿ ಯಾವ ಥರ ಇದು. ಸ್ಟಾರ್ಟಿಂಗ್ ತಂದಾಗ ಯಾವ ಥರ ಇತ್ತು ವೀಡಿಯೋ ಹಾಕ್ತೀನಿ ನೋಡಿ. ಬರೀ 4 ಡೇಸ್ಗೆ ಈ ಥರ ಆಗಿದೆ ಒಲೆ. ಬಟ್ ಈ ಥರ ಯಾರೂ ತಗೋಬೇಡಿ ಫ್ರೆಂಡ್ಸ್. ಸ್ವಲ್ಪ ಸ್ಟೀಲಿಂದ ಇರುತ್ತಲ್ಲ, ಚೆನ್ನಾಗಿರೋ ಕ್ವಾಲಿಟಿದು ತಗೊಳ್ಳಿ. ಅಂದರೆ ಇದು ಒಲೆ ತಂದಿದ್ದು, ಒಲೆದಿದ್ರದ್ದು ಒಲೆ ಫುಲ್ ತುಕ್ಕು ಹಿಡ್ದಂಗೆ ಹೋಗೋಯ್ತು ನೋಡಿ. ಚೆನ್ನಾಗಿದೆ. ಇದು ಇದ್ರದ್ದು ಅಲ್ಲಾಡ್ತಿದ್ಯಲ್ಲ. ಇದೇನು ಕುತ್ಕೋತಾನೆ ಇಲ್ಲ. ಇದಕ್ಕೆ ನೀಟಾಗಿ ಕುತ್ಕೋತಾವ. ಏನು ಕುತ್ಕೋತಾನೆ ಇಲ್ವಲ್ಲ. ಈ ಒಲೆ ಸರಿ ಇಲ್ವೋ, ಸ್ಟವ್ವೇ ಸರಿ ಇಲ್ವೋ. ಇದು ಕರೆಕ್ಟಾಗಿ ಕುತ್ಕೋತು. ಇದು ಕುತ್ಕೋತಾನೆ ಇಲ್ವಲ್ಲ. ನೋಡಿ ಸೌಂಡ್ ಬರ್ತಿದೆ. ಏನು ಮಾಡೋದಪ್ಪ ಇದಕ್ಕೆ. ತರಕಾರಿ ಪಲ್ಯ ಮಾಡೋಕ್ಕೆ ಫುಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆಲ್ಲ ಏನೇನು ಬೇಕೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಬನ್ನಿ ಮಾಡೋಣ ಬೇಗ. ಟೈಮ್ ಆಗೋಯ್ತು. ನನಗೆ ಹುಷಾರು ಬೇರೆ ಇಲ್ವಾ, ಮಾಡೋಕ್ಕೆ ಆಗ್ತಿಲ್ಲ ಬೇಗ. ಇನ್ನು ಮನೆ ಕ್ಲೀನ್ ಮಾಡಿಲ್ಲ. ಇಲ್ಲಿ ನೋಡಿ ಪಾತ್ರೆನ. ಅಯ್ಯೋ ನಂಗೆ ಹೆಂಗಪ್ಪ ಎಲ್ಲಿಂದ ಮಾಡೋದು ನಂಗೆ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ ಮನೇನ ಹೆಂಗಾಗೈತೆ ಅಂತ. ಅಪ್ಪ ಸಾಕಾಗಿ ಹೋಗೈತೆ. ಇವಾಗ ಫಸ್ಟು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಇದೆಲ್ಲ ಒಂದೇ ಸಲ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಪಲ್ಯ ಪಲಾವ್ ಇವಾಗ ದೇವ್ರ ಮುಂದಕ್ಕೆ ಇಟ್ಟು ಪೂಜೆ ಮಾಡಿ ಬನ್ನಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋಣ. ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋಣ. ಅಮ್ಮ ಅಮ್ಮ ಅಣ್ಣ 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 ಸಿಂಪಲ್ ಆಗಿ ಪೂಜೆ ಮಾಡ್ತಿದ್ದೀನಿ. ಹೂವೇ ಇಲ್ಲ, ಬೆಳಿಗ್ಗೆ ಹೂವು ಬಂದಿಲ್ಲ. ಇರೇ 1 ನಿಮಿಷ ಕೊಡು.
ಇದು ತುಳಸಿ ಕಡ್ಡಿ 6 ಬರುತ್ತೆ. ಆಯ್ತಾ? ಈ ಊಟ ಮಾಡೋಣ. ಇವಾಗ ಈ ಊಟ ನೆಲದಲ್ಲಿ ಊಟ ಮಾಡ್ಬೇಕು. ಬಟ್ ನನಗೆ ಹುಷಾರಿಲ್ಲ, ನೆಲದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಇದೇ ಪ್ಲೇಟಲ್ಲಿ ಊಟ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವಾಗ ಊಟ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.